ತಿಂಡಿ ತಿಂದ್ಬಿಟ್ಟು ಹೋಗ್ಬೇಕಂತ ನೆನ್ನೆ ನಾನು ಕೇಳಿದ್ದೀನಿ, ಇವತ್ತು ಹೋಗ್ತಾ ಇದ್ದೀನಿ. ಸೊ ಅವ್ರ ಅಂಗಡಿಯಲ್ಲಿ ಬಂದಿದ್ದೀನಿ ತಿಂಡಿ ತಿನ್ನೋಕ್ಕೆ. ನಿನ್ನೆ ರಾತ್ರಿ ನಾನು ಇಲ್ಲೇ ನಿದ್ದೆ ಮಾಡಿದ್ದೀನಿ. ಆಮೇಲೆ ಅವ್ರದ್ದು 2 ಮಗ ಇದೆ, 3ನೇ ಮಗ ಧರ್ಮ ಮಗ ನಾನೇ ಅಂತೆ. ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಹೋಗ್ತಾ ಇದ್ದೀನಿ ನಾರ್ತ್ ಈಸ್ಟ್ ಇಂದ ವೆಸ್ಟ್ ಬೆಂಗಾಲ್ ಕಡೆ. ಸೊ ಫಸ್ಟು ಇಲ್ಲಿ ಕಾಫಿ ಕುಡಿಯೋಕ್ಕೆ ನಾನು ಒಂದು ಬ್ರೇಕ್ ತಗೊಂಡಿದ್ದೀನಿ. ನೋಡಿ, ಇವತ್ತು ನಿನ್ನೆ ರಾತ್ರಿ ನಾನು ಇಲ್ಲೇ ನಿದ್ದೆ ಮಾಡಿದ್ದೀನಿ. ನನ್ನ ಜಿಪ್ಸಿ ಒಳಗೆ ಫುಲ್ ಕರೆಕ್ಟಾಗಿ ಇದು ಫಿಟ್ ಆಗುತ್ತೆ ನೋಡಿ. ಇದು ಏರ್ ಆಗಿಬಿಟ್ಟು ನನ್ನ ಡೆಕ್ಕತ್ಲೋನಿಂದ ತಗೊಂಡು ಬಂದಿದ್ದೀನಿ. ಫುಲ್ ಕಂಫರ್ಟಬಲ್ ಇದೆ. ಒಳಗಡೆ ಸೀಟ್ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ನೋಡಿ. ಆಚೆ ಕಡೆಯಿಂದ ಈಗ ನಾನು ತೋರಿಸ್ತೀನಿ. ಒಳಗಡೆ ಹೋಗ್ಬಿಟ್ಟು ಈ ಮುಂದೆಗಡೆ ಸೀಟ್ ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಮತ್ತೆ ಹಿಂದೆಗಡೆದು ಫುಲ್ ನಾನು ಮಾಡಿದ್ದೀನಿ ಅಡ್ಜಸ್ಟ್ ಮಾಡೋದು. ಮತ್ತು ಅದು ಮೇಲೆ ಇದು ಹಾಕ್ಬಿಟ್ಟು ನೋಡಿ, ಇದು ಹಾಕ್ಬಿಟ್ಟು ಫುಲ್ ಕರೆಕ್ಟಾಗಿ ಫಿಟ್ ಆಗ್ತಾರೆ ಇಲ್ಲಿ ನೋಡಿ. ಫುಲ್ ಒಳ್ಳೆ ನಿದ್ದೆ. ಮತ್ತು ಇಲ್ಲಿ ನಮ್ಮ ಜನಗಳು ಯಾರ್ಯಾರು ದರ್ಶನಕ್ಕೆ ಬರುತ್ತೆ ಅವರೆಲ್ಲ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ದೊಡ್ಡ ಟೆಂಟು ಇಲ್ಲಿ ಒಳಗಡೆ ಇರ್ತಾರೆ ಎಲ್ಲ. ಎಲ್ಲರಿಗೂ ಶುಭೋದಯ. ಸೊ ಇವತ್ತು ನಾನಿದ್ದೀನಿ ಇಲ್ಲಿ, ಒಂದು ಅಂಗಡಿ ಇದೆ, ಒಂದು ಅಂಟಿ. ಸೊ ಟೀ ಕುಡ್ಕೊಂಡು ಸ್ವಲ್ಪ ಮಾತಾಡಿದೆ. ಅವ್ರಿಗೆ ಹಿಂದಿ ಕೂಡ ಬರಲ್ಲ, ಏನು ಇಂಗ್ಲೀಷು ಬರಲ್ಲ, ಅವ್ರದ್ದು ಬೇರೆ ಭಾಷೆ. ಆದರೆ ತುಂಬ ಒಳ್ಳೆ ಕ್ಲೋಸ್ ಆಯಿತು. ಅಂಟಿಜಿ ಹೇಳ್ತಾರೆ ಅವ್ರಿಗೆ 2 ಮಗು ಇದೆ. ಒಂದು ಇಲ್ಲೇ ಇದ್ದಾರೆ, ಒಂದು ಬೆಂಗಳೂರಲ್ಲಿ ಇದು ಸೆಕ್ಯೂರಿಟಿದು ಕೆಲಸ ಮಾಡ್ತಾರೆ ಅಂತೆ. ಸೊ ಅವ್ರ ಜೊತೆ ಕೂಡ ನಾನು ಕಾಂಟ್ಯಾಕ್ಟ್ ಆಯಿತು. ಬೆಂಗಳೂರು ಬಂದಾದಮೇಲೆ ಅವ್ರಿಗೆ ಭೇಟಿ ಆಗ್ತೀನಿ. ಯಾಕೆಂದರೆ ಆಂಟಿದು ಧರ್ಮ ಮಗ ಅಂತೆ, ನಾನು 3ನೇ ಮಗ. ಸೊ ತುಂಬ ಕ್ಲೋಸ್ ಆಯಿತು. ಅವ್ರದ್ದು ಮನೆ ಕೂಡ ಕರ್ಕೊಂಡೋಯ್ತು. ಮತ್ತು ಈಗ ಅವರು ನನಗೆ ತಿಂಡಿ ಮಾಡ್ತಾಯಿದ್ದೆ. ತಿಂಡಿ ತಿಂದ್ಬಿಟ್ಟು ಹೋಗ್ಬೇಕಂತ ನೆನ್ನೆ ನಾನು ಕೇಳಿದ್ದೀನಿ, ಇವತ್ತು ಹೋಗ್ತಾ ಇದ್ದೀನಿ. ಸೊ ಅವ್ರ ಅಂಗಡಿಯಲ್ಲಿ ಬಂದಿದ್ದೀನಿ ತಿಂಡಿ ತಿನ್ನೋಕ್ಕೆ. ನಿಮಗೆ ತೋರಿಸ್ತೀನಿ ಈಗ ನೋಡಿ. ಇಲ್ಲಿಂದ ಅಲ್ಲಿ ಬೈಕ್ ಹೋಗ್ತಾರೆ ಅಲ್ವಾ, ಸೊ ಅಲ್ಲಿ ಅದು ಸ್ವಲ್ಪ ಹೊರಗಡೆ ಹೋದರೆ ಅವ್ರದ್ದು ಮನೆ ಸಿಗುತ್ತೆ. ನಿನ್ನೆ ನಾನು ಹೋಗಿದ್ದೀನಿ. ಮತ್ತು ಇದು ನಮ್ಮ ಅಂಟಿದ್ದು ಅಂಗಡಿ. ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಆಂಟಿ. ನಮ್ಮ ಜೋಗಿ ಮೂವಿಯಲ್ಲಿ ಅಮ್ಮ ಬರುತ್ತೆ ಅಲ್ವಾ, ಅದೇ ಥರ ಸೇಮ್ ನೋಡಿ. ಜೋಗಿ ನಮ್ಮ ಫೇವ್ರೇಟ್ ಮೂವಿ, ಅದರಲ್ಲಿ ಒಂದು ಅಮ್ಮ, ಅವ್ರದ್ದು ಆ್ಯಕ್ಟಿಂಗ್ ಮತ್ತು ಇವರು ರಿಯಲ್ ಪ್ರೀತಿ ತೋರಿಸ್ತಾರೆ ಇಲ್ಲಿ ನಮಗೆ ನೋಡಿ. ವಾವ್, ಇವೆಲ್ಲ ಮಟ್ರ ಜೋಳದಕಾಯಿ ಇಲ್ಲಿ ಗ್ಯಾಸ್ ಯೂಸ್ ಮಾಡಲ್ಲ, ಇದೇ ಕಡ್ಡಿ ಎಲ್ಲ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಪ್ರದೀಪ್, ದಿಲೀಪ್, ಮೇ ಧರ್ಮ ಬೇಟ 3 ಪುವ ಮತ್ತು ಅಂದರೆ ಮಗ
ಅದಕ್ಕೆ ನಾನು ಯಾವಾಗಲೂ ರೋಡ್ ಕಡಿಮೆ ತೋರಿಸೋದು ಮತ್ತು ಜನಗಳು ಮತ್ತು ಅವ್ರದ್ದು ಕಲ್ಚರ್ ಜಾಸ್ತಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಬೇರೆ ಬೇರೆ ಜಾಗಲ್ಲಿ ಬೇರೆ ಬೇರೆ ಕಲ್ಚರ್ ಮತ್ತು ಎಲ್ಲರದು ಮಾತು ಭಾಷೆ, ಸೊ ಅದು ತೋರಿಸಿದ್ರೆ ನಮ್ಮದು ಇದು ಏನು ಹೇಳ್ತಾರೆ ಹೃದಯ ಮತ್ತು ಹೃದಯ ಕನೆಕ್ಟ್ ಆಗುತ್ತೆ. ಅದು ಕನೆಕ್ಟ್ ಆದರೆ ನಿಮ್ಮ ಟ್ರಾವೆಲಲ್ಲಿ ಬರೀ ಸುಖನೇ ಸಿಗೋದು. ಸೊ ಟ್ರಾವೆಲ್ ಮಾಡಿಬಿಟ್ಟು ಬೇರೆ ಬೇರೆ ಜನಕ್ಕಿಂತ ಕಲಿತಾ ಇದ್ದೀನಿ. ಹಾಂ ಫೋನ್ ಆತಾಯಿ. ಓ ಫೋನ್ ಬರ್ತಾರೆ ಅಂತೆ ಇವರು ನಮ್ಮ इधर चल रहे हैं. Very good now. ಸೊ ಇದು ಇದೇ ಅಂಗಡಿ ಮುಂದೆ ನೋಡಿ ನಾನು ಸ್ವಲ್ಪ ಒಳಗಡೆ ಬಂದಿದ್ದೀನಿ. ಇವರು ನಮ್ಮ ಹೊಸ ಫ್ರೆಂಡ್ಸ್. ನಮಸ್ಕಾರ ಬೋಲು. ಹಾಂ ಬಸ್ ಥ್ಯಾಂಕ್ ಯು. ನಮಸ್ಕಾರ ಅಂದರೆ ಅಲ್ಲಿ ನೋಡಿ ನನ್ನ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲೇ ಹತ್ರ ಅವ್ರ ಅಂಗಡಿ ಮತ್ತೆ ನಾವು ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಇಲ್ಲಿ ರೀಲ್ಸ್ ಗಿಲ್ಸ್ ಮಾಡಿಬಿಟ್ಟು ಮತ್ತೆ ಇಲ್ಲಿಂದ
ಪಂಚಿಗಡು ನೋಡಿ, ಓಹೋ उधर पहाड़ है। ಸುಮಾರು ಪಂಚಿಗಡು ಬರೋ ಪಂಚಿಗಡು ಅಲ್ಲಿ ನೋಡಿ. ಓ ಎಷ್ಟು ಇದೆ ನೋಡಿ. ನಮ್ಮ ಜೋಗಿ ಮೂವಿಯಲ್ಲಿ ಇದೇ ಥರ ಒಂದು ಜಾಗ ಅಲ್ಲಿ ಒಂದು ಸೀನ್ ಇದೆ, ಅಮ್ಮ ಜೊತೆ ಜೋಗಿ ಆ್ಯಕ್ಟರ್ ಮತ್ತು ಅಮ್ಮ ಡ್ಯಾನ್ಸ್ ಮಾಡ್ತಾರಲ್ವ. ಸೊ ಇಲ್ಲಿ ನೆನ್ನೆ ನಾನಿಲ್ಲಿ ಗೆಸ್ಟ್ ತನಕ ಗೆಸ್ಟ್ ಥರ ಬಂದಿದ್ದೀನಿ. ಮತ್ತು ಸ್ವಲ್ಪ ಮಾತಾಡ್ಬಿಟ್ಟು ಆಂಟಿ ಜೊತೆ ಫುಲ್ ಕ್ಲೋಸ್ ಆಯಿತು. ಆಮೇಲೆ ಅವ್ರದ್ದು 2 ಮಗ ಇದೆ, 3ನೇ ಮಗ ಧರ್ಮ ಮಗ ನಾನೇ ಅಂತೆ. ಸೊ ಆಮೇಲೆ ಫುಲ್ ಕ್ಲೋಸ್ ಆಯಿತು. ಈಗ ಆಂಟಿ ಸ್ವಲ್ಪ ನಾಚಿಕೆ ಮಾಡ್ತಾರೆ. ಇಲ್ಲಾಂದರೆ ನಾನು ಇಲ್ಲಿ ಜೋಗಿದು ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಆಂಟಿಗೆ ಸ್ವಲ್ಪ ನೀವು ಡ್ಯಾನ್ಸ್ ಮಾಡಬೇಕು ಅಂದರೆ ಆಂಟಿ ಸ್ವಲ್ಪ ನಾಚಿಕೆ ಮಾಡ್ತಾರೆ. ಸೊ ಏನು ಪರವಾಗಿಲ್ಲ, ಅದಕ್ಕೆ ನಾನಿಲ್ಲಿ ಸುಮ್ಮನೆ ವಿಡಿಯೋ ತಗೊಳಕ್ಕೆ ಬಂದಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ತನಕ ಎಲ್ಲರಿಗೂ ನಮಸ್ಕಾರ.